ಸರ್ ಡಾಕ್ಟರ್ ಏನ್ ಮಾಡಿದ್ರು ನಿಮ್ಮ ಮಗು ಉಳಿಸಕ್ಕಾಗಲಿಲ್ಲ ಸರ್. ಶ್ವೇತಾ ಏನಾಯ್ತು ಬಾವ? ಶ್ವೇತಾ ಹೋಗ್ಬಿಟ್ಲು. ಶ್ವೇತಾ ಮುರಳಿ, ನನಗೆ ಅವಳ ಈ ರೀತಿ ಎತ್ಕೊಳಕ್ಕಾಗಲ್ಲಪ್ಪ. ನೀನೇ ತಗೋ. ನಾನು ಯಾರಿಗೆ ಅನ್ಯಾಯ ಮಾಡಿದೆ ಅಂತ ದೇವ್ರು ನನಗಿಂತ ಶಿಕ್ಷೆ ಕೊಟ್ಟ. ಮಗಳು ಹುಟ್ಟಿದಪ್ಪ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಅವ್ರ ಅಮ್ಮ ಕನಸು ಕಾಡ್ತಿದ್ಲು. ಹುಟ್ಟಿದಪ್ಪ ಮಾಡಕ್ ಬದ್ಲು ಮಣ್ಣಿಗೆ ಹಾಕೋ ದುರ್ಗತಿ ಬಂತಲ್ಲ. ಮುದ್ದು ಮುದ್ದಾಗಿ ಆಡ್ಕೊಂಡು ಬೆಳೀತಿದ್ದ ಮಗುನ, ಈ ಕೋಮಲವಾದ ಹೂನ ಹೇಗೆ ಮಣ್ಣಿಗೆ ಕಳಿಸ್ಲಿ? ಒಂದು ಚೂರು ಮಣ್ಣು ಮೈ ಮೇಲೆ ಬಿದ್ರು ಬಟ್ಟೆ ಕೊಳೆ ಆಗುತ್ತೆ ಅಂತ ಅಳ್ತಿದ್ದ ಮಗುನ ಹಾಗೆ ಶಾಶ್ವತವಾಗಿ ಮಣ್ಣಿಗೆ ಕಳಿಸ್ಲಿ? ಸಮಾಧಾನ ಮಾಡ್ಕೊಳ್ಳಿ ಬಾವ, ಸಮಾಧಾನ ಮಾಡ್ಕೊಳ್ಳಿ. ಮುರಳಿ, ಮಾಲಾ ಶ್ವೇತಾ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು. ಅವಳ ಆಸ್ಪತ್ರೆಯಿಂದ ಬಂದು ನಮ್ ಶ್ವೇತಾ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳಿ? ನನಗೆ ಶ್ವೇತಾ ಬೇಕು ತಂದ್ಕೊಡಿ ಅಂತ ಕೇಳಿದ್ರೆ ಎಲ್ಲಿಂದ ತಂದ್ಕೊಡ್ಲಿ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಬಾವ. ಮುರಳಿ, ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ಶ್ವೇತಾ, ನಾನ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಬರ್ತೀನಿ. ಕಳ್ಳಿ ಏನೋ ಮರ್ತಿದೀಯಾ? ಇಲ್ಲ, ನೀವ್ ಕೇಳ್ತೀರೇನೋ ಅಂತ ನೋಡ್ತಿದ್ದೆ. ಸಾಯಂಕಾಲ ತನಕ ನೆನಪಿರುತ್ತೆ. ನಾನಿನ್ ಬರ್ಲಾ? ಹೌದಾ? ಇವತ್ ನನ್ ಬರ್ತಡೆ, ಸಂಜೆ ಬೇಗ ಬನ್ನಿ ಡ್ಯಾಡಿ. ಒಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಸರಿ, ನನ್ಗೇನ್ ತರ್ತೀರಿ? ಒಂದು ಸ್ಪೆಷಲ್ ವಂಡರ್ಫುಲ್ ಸರ್ಪ್ರೈಸ್ ಪ್ರೆಸೆಂಟ್ ತರ್ತೀನಿ. ಪ್ರಾಮಿಸ್. ಶ್ವೇತಾಗೆ ಆ ಉಡುಗೊರೆ ಕೊಡಕ್ ಆಗ್ಲೇ ಇಲ್ಲ. ಕೊಂಡ್ಕೋಬೇಕು ಅಂತ ಹೋಗೋ ಅಷ್ಟರಲ್ಲಿ ನೀನ್ ಬಂದು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋದೆ. ಮನೆಗೆ ಹೋಗಕ್ ಆಗ್ಲೇ ಇಲ್ಲ. ಅಷ್ಟರಲ್ಲಿ ಆ ದೇವ್ರು ನನ್ನಿಂದ ಶ್ವೇತಾನ ಕಿತ್ಕೊಂಡ್ಬಿಟ್ಟ. ನನ್ನಿಂದ ತಪ್ಪಾಗದೆ ಹೋದ್ರು ಅನಾಥಾಶ್ರಮದ ಮಕ್ಕಳು ಸತ್ತಿದ್ದಕ್ಕೆ ದೇವರು ನನಗಿಂತ ಶಿಕ್ಷೆ ಕೊಟ್ಟ ಅಂತ ಕಾಣುತ್ತೆ. ಅಯ್ಯೋ ಬಾವ, ಬಾವ, ಆಗೋಗಿದ್ರ ಬಗ್ಗೆ ಚಿಂತಿಸಿ ಪ್ರಯೋಜನ ಏನು? ಆಗ್ಬೇಕಾಗಿದೆ ನೋಡೋಣ. ಮನಸ್ಸು ಕಲ್ಲು ಮಾಡ್ಕೊಳ್ಳಿ, ಮಾಡ್ಬೇಕಾದ ಕಾರ್ಯ ಮಾಡೋಣ. ಹೇಳಿ. ಇಲ್ಲ, ನನ್ನ ಮಗಳ ಮೇಲೆ ನನ್ನ ಮಣ್ಣು ಹಾಕೋದಿಲ್ಲ. ಇಲ್ಲ ಬಾವಾ, ತಗೊಳ್ಳಿ ಬಾವ. ನಡೀರೋ, ನಡಿ. ಪೇಷಂಟ್ಗೆ ಪ್ರಜ್ಞೆ ಬಂತು. ಸ್ಟೇಟ್ಮೆಂಟ್ ತಗೊಳ್ಳೋಣ ಸರ್? ಈಗ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ, ಸ್ಟೇಟ್ಮೆಂಟ್ ಆಮೇಲೆ ತಗೊಳ್ಳಿ, ಪರವಾಗಿಲ್ಲ. ಹೋಗಿ. ಏನ್ರಿ ಶ್ವೇತಾ ಹೇಗಿದ್ದಾಳೆ?
ಅವಳ ವಿಚಾರ ಏನು ಯೋಚಿಸ್ಬೇಡ ಮಾಲ. ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ. ಅಷ್ಟು ಬಿಟ್ರೆ ಹುಷಾರಾಗೇ ಇದ್ದಾಳೆ. ಸದ್ಯ ದೇವ್ರ ದಯ, ನನ್ ಕನ್ಸಿನಲ್ಲಿ ಅವಳಿಗೇನೋ ಆಗ್ಬಿಟ್ಟಿದೆ ಅನ್ನಿಸ್ತು. ತುಂಬಾ ಹೆದರ್ ಬಿಟ್ಟಿದ್ದೆ ನಾನು. ಎಲ್ಲಿದ್ದಾಳೆ ಅವಳು? ಸದ್ಯಕ್ಕೆ ಅವಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗಿದ್ದೀನಿ. ಅವಳನ್ನ ನೋಡ್ಕೊಳಕ್ಕೆ ಒಬ್ಬ ನರ್ಸ್ ಕೂಡ ಏರ್ಪಾಟ್ ಮಾಡಿದ್ದೀನಿ. ನೀನ್ ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡ. ಶ್ವೇತನ ನಾನ್ ನೋಡ್ಕೊತೀನಿ, ನೀನ್ ಆರಾಮಾಗಿ ಬಾಲ. ಶ್ವೇತಾ ಚಿಂತೆ ಮಾಡ್ಬೇಡ, ಮೊದ್ಲು ನೀನು ಹುಷಾರಾಗು. ಅದೇ ನನಗೆ ಬೇಕಾಗಿರೋದು. ಮಿಸ್ ಮೋಹನ್, ನೀವೇನು ಯೋಚನೆ ಮಾಡಬೇಡಿ. ನಮ್ ನರ್ಸು ನಿಮ್ ಮಿಸಸ್ ನೋಡ್ಕೋತಾರೆ. ನರ್ಸ್ ಇವ್ರಿಗೆ ಗಂಟೆಗೆ ಒಂದ್ಸಲ ಇಂಜೆಕ್ಷನ್ ಕೊಡ್ತಾ ಇರ್ಬೇಕು. ಹಾಗೆ ರಾತ್ರಿ ಎಲ್ಲ ನಿದ್ದೆ ಮಾಡಬಾರ್ದು. ಎಸ್ ಸರ್. ಡಾಕ್ಟರ್, ಬೇಕಾದ್ರೆ ನಾನು ಇಲ್ಲೇ ಇರ್ತೀನಿ. ಏನ್ರಿ ನೀವು ಮನೇಲಿ ಮಗುನೊಬ್ಳನ್ನ ಬಿಟ್ಬಿಟ್ಟು ನೀವು ಇಲ್ಲೇ ಇರ್ತೀನಿ ಅಂತಿದ್ದೀರಲ್ಲ? ಮೊದ್ಲು ಮನೆಗೆ ಹೋಗಿ ನೀವು. ಮಮ್ಮಿ, ನಾನು ಇಲ್ಲೇ ಇದ್ದೀನಲ್ಲ, ಮನೇಲಿ ಯಾರೂ ಇಲ್ಲ. ಡ್ಯಾಡಿ, ನೀವು ಹೋಗ್ಬೇಡಿ ಡ್ಯಾಡಿ. ಅಯ್ಯೋ. ಏನು ವಿಷಯ ಡಾಕ್ಟರ್? ಅದೇ ನಿಮ್ ಮಿಸಸ್ ವಿಷಯನ ನಿಮ್ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಾಗಿತ್ತು. ಹೇಳಿ ಸರ್. ನಿಮ್ ಶ್ರೀಮತಿ ಅವರಿಗೆ ತುಂಬಾ ಪೆಟ್ಟು ಬಿದ್ದು ಆಪರೇಷನ್ ಮಾಡಿ ಬುಲೆಟ್ ತೆಗೆದಿದ್ದಕ್ಕೆ ಸುಸ್ತಾಗಿದ್ದಾರೆ. ಅವ್ರಿಗೆ ಶಾಕ್ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅವ್ರು ವೀಕ್ ಆಗಿರೋದ್ರಿಂದ ನಾನ್ ಹೇಳೋವರೆಗೂ ನಿಮ್ ಮಗಳ ಸತ್ ವಿಚಾರನ ಅವ್ರಿಗೆ ಹೇಳ್ಬೇಡಿ. ಓಕೆ ಸರ್. ನಮ್ ಶ್ವೇತಾ ಇದ್ದಾಳೆ ನೋಡಿ, ತುಂಬಾ ಚೂಟಿ ಅದ್ ಹುಡ್ಗಿ. ನನ್ ಮಗಳು ಅಂತ ಹೇಳ್ಕೊಳ್ಳೋದಕ್ಕಲ್ಲ, ಒಂದ್ ಸ್ವಲ್ಪ ತೋರ್ಸ್ಕೊಟ್ಬಿಟ್ರೆ ಸಾಕು, ನನ್ನನ್ನೇ ಮೀರ್ಸ್ಬಿಡ್ತಾಳೆ. ಓಹ್, ಐ ಆಮ್ ಸಾರಿ. ನಿಮ್ಗೆ ನಿದ್ದೆ ಬರ್ತಾ ಇದೆ ಅಂತ ಕಾಣುತ್ತೆ. ನನಗೂ ಕಣ್ಣುರಿತಾ ಇದೆ. ನಾನು ಮಲಗಿರ್ತೀನಿ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬರ್ಬೋದು. ಶ್ವೇತಾ ವಿಷಯ ಗೊತ್ತಾಗುತ್ತೆ. ಮಮ್ಮಿನ ಔಷಧಿ ಕೊಡೋದನ್ಬಿಟ್ಟು ನಿದ್ದೆ ಮಾಡ್ತಿದ್ದಾಳಲ್ಲ. ಮ್ಯಾಮ್, 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 ಮ್ಯಾಮ್. ನಾನು ಸೇಮ್ ತಪ್ಪಿರು ಮಾಡ್ತೀನಿ. ಅಯ್ಯೋ, ಏನಮ್ಮ, ಎಚ್ಚರ ಮಾಡಿದ್ರೆ ಸಾಕಾಗಿತ್ತು. ಈಗ ಕಪಾಳ ಕುಡಿಯೋದು? ನಾನು ಹೊಡೆದ್ನಾ? ಅಯ್ಯೋ, ನಂಗೆ ಎಚ್ಚರನೇ ಇರ್ಲಿಲ್ಲ. ಯಾರೋ ಹೊಡೆದಾಗಾಯ್ತಲ್ಲ. ಹೋಗ್ಲಿ ಬಿಡಿ, ನನ್ ಭ್ರಮೆ ಇರ್ಬೇಕು. ಅಯ್ಯೋ, 12 ಗಂಟೆ ಆಯ್ತಲ್ಲ. ಏನ್ ಸರ್ ಅದು? ಮುಖ್ಯವಾದ ವಿಷಯ ಅಂದ್ರಲ್ಲ. ಮಾಲಾಗೆ ಶ್ವೇತ ಸತ್ತಿರೋ ವಿಷಯ ಗೊತ್ತಿಲ್ಲ. ಮಾತಾಡ್ತಾ ಅಪ್ಪಿತಪ್ಪಿ ಎಲ್ಲಿ ಹೇಳ್ಬಿಡ್ತೀಯೋ ಅಂತ ಕರ್ಕೊಂಬಂದೆ. ಚಚ್ಚೆ, ನಾನ್ಯಾಕೆ ಹೇಳಿ? ನನಗಷ್ಟು ಸೂಕ್ಷ್ಮ ಗೊತ್ತಾಗಲ್ವಾ? ಹಾಗಾದ್ರೆ ಆ ಸೂರ್ಯ ಫಾರ್ಮಸ್ಯೂಟಿಕಲ್ಸ್ ಕಂಪ್ನಿಯವ್ರ ಹತ್ರ ನಾನೇ ಹೋಗ್ಲಾ? ಹಾಗೆ ಮಾಡು. ನಾನಿರೋ ಸ್ಥಿತಿಲಿ ಹೋದ್ರೂ ಪ್ರಯೋಜನ ಇಲ್ಲ. ಸರಿ ಸರ್, ನಾನು ಬರ್ತೀನಿ. ಏನ್ರಿ, ಶ್ವೇತಾ ಹೇಗಿದ್ದಾಳೆ ಅಂತ ಹೇಳಲೇ ಇಲ್ಲ ನೀವು? ಯಾಕ್ರಿ? ಅವಳು ಹುಷಾರಾಗ್ತಿದ್ದಾಳೆ. ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ತೀರಾ? ನಾನ್ ನೋಡ್ಬೇಕು. ಆಯ್ತು, 1-2 ದಿನ. ಅವಳು ವೀಕ್ ಆಗಿದ್ದಾಳೆ, ನೀನು ವೀಕ್ ಆಗಿದ್ಯಾ. For more updates, like, comment, subscribe to our channel.